ಓಂ ಘಂ ಗಣಪತಿಯೇ ನಮಃ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಇವತ್ತು ಒಂದು ಮಂತ್ರ ಸಾಧನೆ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಅದು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಸ್ತ್ರೀ ಪುರುಷ ನಪುಂಸಕ ಅನ್ನೋ ಭೇದ ಇಲ್ಲ, ಯಾರು ಬೇಕಾದರೂ ಮಾಡಬಹುದು. ಈ ಮಂತ್ರ ಸಾಧನೆ ಹೆಸರು ಧೂಮ್ರಕಾಳಿ ಮಂತ್ರ ಸಾಧನ. ಇದು ಒಂದೇ ದಿವಸದಲ್ಲಿ ಸಿದ್ಧಿಯಾಗುವ ಮಂತ್ರ ಸಾಧನ. ಈ ಮಂತ್ರ ಸಾಧನ ಹೇಗೆ ಸಿದ್ಧಿ ಪಡ್ಕೊಳ್ಳೋದಂದ್ರೆ, ಇದಕ್ಕೆ ಕೆಲವೊಂದು ನಿಯಮ ನಿಷ್ಠೆಗಳಿದಾವೆ. ಅದನ್ನ ನಾವು ಪಾಲನೆ ಮಾಡಬೇಕು. ಅದು ವಿಧಿವಿಧಾನ. ಸೂರ್ಯ ಹುಟ್ಟೋಕ್ ಮುಂಚೆನೆ ನಾವು ನದಿ ಅಥವಾ ಕೆರೆಗೆ ಹೋಗಬೇಕು. ಅಲ್ಲಿ ಬಿಳಿ ಪಂಚೆ, ಬಿಳಿ ಟವಲ್ ಹಾಕೊಂಡು ಅದ್ರ ಜೊತೆನೆ ನಾವು ಅಲ್ಲಿ ಸ್ನಾನ ಮಾಡಬೇಕು. ನದಿ ಸ್ನಾನ ಅಥವಾ ಕೆರೆ ಸ್ನಾನ ಮಾಡಿ ಆ ಒದ್ದೆ ಬಟ್ಟೆಯಿಂದ ಎದ್ದು ಬಂದು ದರ್ಭಾಸನೆ ಮೇಲೆ ಕೂತ್ಕೊಂಡು ಪೂರ್ವಕ್ಕೆ ಕೂತ್ಕೋಬೇಕು. ಮಂತ್ರ ಜಪಕ್ಕೆ ಜಪಮಾಲೆ ರುದ್ರಾಕ್ಷ ಮಾಲೆ ಇಂದಾನೆ ಜಪ ಮಾಡಬೇಕು. ಈ ಮಂತ್ರವನ್ನ ಜಪಿಸುವಾಗ ಒಂದೇ ಸತಿ ಕೂತ್ಕೊಂಡು 1008 ಜಪ ಮಾಡಬೇಕು. ಅವತ್ತಿನ ದಿವಸ ಪೂರ್ತಿ ನೀವು ಉಪವಾಸದಲ್ಲೇ ಇರಬೇಕು. ಮಾಂಸ ಭಕ್ಷಣೆ, ಮದ್ಯಪಾನ, ಬ್ರಹ್ಮಚರ್ಯ ಈ 3 ಪಾಲಿಸಬೇಕು. ಮಾರನೇ ದಿವಸ ಬೆಳಗಿನ ಗಂಟ ನೀವು ಊಟವನ್ನ ಮಾಡಬಾರದು. ಬೇಕಾದರೆ ನೀರನ್ನ ಕುಡಿಯಬಹುದು. ಈ ಮಂತ್ರ ಹೇಗಪ್ಪ ಕೆಲಸ ಮಾಡುತ್ತೆ ಅಂದ್ರೆ, ಈ ಮಂತ್ರವನ್ನ 1008 ಜಪ ಯಾರು ಒಂದೇ ಸತಿ ಕೂತ್ಕೊಂಡು ಒಂದೇ ಆಸನದಲ್ಲಿ ಸಿದ್ಧಿ ಪಡ್ಕೊಂತಾರೋ ಅವರು ಯಾರಿಗಾದ್ರೂ ಭೂತ ಪ್ರೇತ ಪಿಸಾಚಿ ಇದ್ದವರಿಗೆ ಪರಿಹಾರ ಮಾಡಿ ಅವ್ರ ಮೇಲೆ ಇರೋ ಭೂತ ಪ್ರೇತ ಪಿಸಾಚವನ್ನ ತೆಗೀಬಹುದು. ಅದು ಹೇಗೆ ಅಂದ್ರೆ, ಅಕ್ಷತೆ ಕಾಲನ್ನ ಕೈಗೆ ತಗೊಂಡು 11 ಸತಿ ಮಂತ್ರ ಜಪ ಮಾಡಿ ಆ ಅಕ್ಷತೆ ಕಾಲ ಅವ್ರ ಮೇಲೆ ಹಾಕಿದ್ರೆ ಅವ್ರಿಗೆ ಇಟ್ಕೊಂಡಿರೋ ಪ್ರಯೋಗ ಆಗಿದ್ದ ಭೂತ ಪ್ರೇತ ಪಿಸಾಚಿಗಳು ಓಡಿ ಹೋಗ್ತವೆ. ಇದೇ ಮಂತ್ರದಿಂದ ಯಾರಿಗೂ ಬೇಕಾದ್ರೂ ದಿಷ್ಟಿಯನ್ನು ತೆಗೀಬಹುದು. ಅಕ್ಷತೆ ಕಾಲಿಂದಾನೂ ತೆಗಿಬಹುದು. ಅಕ್ಷತೆ ಕಾಲು ಇಲ್ಲ ಅಂದ್ರೆ ನೀರಿನಲ್ಲಿ ಸ್ವಲ್ಪ ಅರಿಶಿಣ ಹಾಕೊಂಡು ಆ ಅರಿಶಿಣ ಹಾಕಿರೋ ನೀರನ್ನ ಅಭಿಮಂತ್ರಣ ಮಾಡಿ 11 ಸತಿ ಜಪಿಸಿ ಆ ನೀರನ್ನ ಯಾರ ಮೇಲೆ ಹಾಕ್ತಿರೋ ಅವ್ರಿಗೆ ದಿಷ್ಟಿ ಹೋಗುತ್ತೆ, ಭೂತ ಪ್ರೇತ ಪಿಶಾಚನು ಬಿಟ್ಟು ಹೋಗುತ್ತೆ. ಮಂತ್ರ ಜಪ ಮಾಡಿರೋರಿಗೆ ಯಾವಾಗಾದ್ರೂ ಭಯ ಆದ್ರೆ ಈ ಮಂತ್ರವನ್ನ 11 ಸತಿ ಜಪಿಸ್ಕೊಂಡ್ರೆ ಆ ತಾಯಿ ಅವ್ರ ಹತ್ರ ಬಂದು ನಿಲ್ತಂಗೆ ಅವ್ರಿಗೆ ಅನ್ಸುತ್ತೆ. ಈ ಮಂತ್ರ ಜಪ ಭಾನುವಾರ ಮಾತ್ರನೇ ಮಾಡಬೇಕಾಗಿರೋ ವಿಧಿವಿಧಾನ ಇದು. ಈಗ ಮಂತ್ರವನ್ನ ಹೇಳ್ತೀವಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಮಂತ್ರ ಒಂದು ಅಕ್ಷರನೂ ತಪ್ಪಾಗಿ ನಾವು ಜಪ ಮಾಡಕ್ ಹೋಗಬಾರ್ದು. ಒಂದು ಅಕ್ಷರ ತಪ್ಪಾಗಿ ನಾವು ಜಪ ಮಾಡಿದ್ರೂ ಮಂತ್ರ ಸಿದ್ಧಿ ಆಗೋದಿಲ್ಲ. ಮಂತ್ರ ಓಂ ಹ್ರೀಂ ಕ್ರೀಂ ಸತತಮಾಯೇ ಧೂಮ್ರಕಾಳಿ ಸಕಲ ಭೂತ ಪ್ರೇತ ಪಿಚಾಚ ರಾಕ್ಷಸ ದುಷ್ಟ ಮಾನವ ಸರ್ವಗ್ರಹಾಂ ಬಾಧಾ ಚಿಂದಿ ಚಿಂದಿ ರುದಿರ ಶರೀರ ಪ್ರಮೋದ ಪಿಂಗಳ ವಶೀಕರಣ ಮುಖೇ ಪ್ರೇಮ್ 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 ಫಟ್ ಸ್ವಾಹ. ಓಂ ಹ್ರೀಂ ಕ್ರೀಂ ಸತತಮಾಯೇ ಧೂಮ್ರಕಾಳಿ ಸಕಲ ಭೂತ ಪ್ರೇತ ಪಿಚಾಚ ರಾಕ್ಷಸ ದುಷ್ಟ ಮಾನವ ಸರ್ವಗ್ರಹಾಂ ಬಾಧಾ ಚಿಂದಿ ಚಿಂದಿ ರುದಿರ ಶರೀರ ಪ್ರಮೋದ ಪಿಂಗಳ ವಶೀಕರಣ ಮುಖೇ ಪ್ರೇಮ್ 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 ಫಟ್ ಸ್ವಾಹ. ಓಂ ಹ್ರೀಂ ಕ್ರೀಂ ಸತತಮಾಯೇ ಧೂಮ್ರಕಾಳಿ ಸಕಲ ಭೂತ ಪ್ರೇತ ಪಿಚಾಚ ರಾಕ್ಷಸ ದುಷ್ಟ ಮಾನವ ಸರ್ವಗ್ರಹಾಂ ಬಾಧಾ ಚಿಂದಿ ಚಿಂದಿ ರುದಿರ ಶರೀರ ಪ್ರಮೋದ ಪಿಂಗಳ ವಶೀಕರಣ ಮುಖೇ ಪ್ರೇಮ್ 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 ಫಟ್ ಸ್ವಾಹ. ಇದು ಮಂತ್ರ. ಒಂದಕ್ಕೆ 10 ಸತಿ ವಿಡಿಯೋವನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇದಕ್ಕಿರೋ ನಿಯಮಗಳು ಎಲ್ಲ ನೀವು ಪಾಲಿಸಿದ್ದಾಗ ಮಾತ್ರವೇ ಮಂತ್ರ ಸಿದ್ಧಿ ಆಗೋದು. ಈ ಮಂತ್ರನ್ನ ಯಾರು ಬೇಕಾದರೂ ಮಾಡಬಹುದು. ಆದರೆ ಇದಕ್ಕಿರೋ ಇನ್ನೊಂದು ನಿಯಮ ಏನಂದ್ರೆ, ಇದನ್ನ ಕೆಟ್ಟದಾಗಿ ಬಳಸಕ್ಕೆ ಹೋಗಬಾರದು. ಯಾರು ಈ ಮಂತ್ರವನ್ನ ಕೆಟ್ಟದಾಗಿ ಬಳಸಕ್ ಹೋಗ್ತಾರೋ ಅವರಿಗೆ ಆಪತ್ತು. ಇನ್ನೇನಾದ್ರೂ ಈ ಮಂತ್ರದ ವಿದ್ಯೆ ಬಗ್ಗೆ ನೀವು ತಿಳ್ಕೋಬೇಕಂದ್ರೆ ಯೂಟ್ಯೂಬ್ ಚಾನಲ್ ನಲ್ಲಿ ನಮ್ಮ ಮೊಬೈಲ್ ನಂಬರ್ ಇದೆ. ಅದಕ್ಕೆ ನೀವು ಫೋನ್ ಮಾಡಿದ್ರೆ ನಾವು ಬಿಡುವಿದ್ದಾಗ ನೋಡಿ ನಿಮ್ಗೆ ಉತ್ತರವನ್ನ ಕೊಡ್ತೀವಿ. ಈ ವಿಡಿಯೋ ಇಂದಿಗೆ ಮುಗಿಸ್ತಾ ಇದ್ದೀವಿ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ. ಶ್ರೀ 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 ಚಂದ್ರಶೇಖರ ದತ್ತ ಗುರುದೇವ ಶರಣಂ ಮಮ.